ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಏನು ಮಾಡಿವಿ ಅಂತಂದರೆ ಆರ್ಟಿಕಲ್ 19ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡಿವಿ. ಈ ವಿಡಿಯೋದಲ್ಲಿ ಆರ್ಟಿಕಲ್ 20ರ ಬಗ್ಗೆ ಚರ್ಚೆ ಮಾಡೋದಿದೆ. ಏನು ಸಂವಿಧಾನದ ಕಲಂ 20ರ ಬಗ್ಗೆ ಕಲಂ 20ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಆರ್ಟಿಕಲ್ 20 ಏನು ಹೇಳ್ತೈತಿ ಅಂತಂದರೆ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸ್ ಅಂತಂದ್ರೆ ಅಪರಾಧದ ಸಮಯದಲ್ಲಿ ಅಪರಾಧವನ್ನು ನಿರ್ಣಯಿಸುವ ಸಮಯದಲ್ಲಿ ಆರೋಪಿಗೆ ಕೊಡ್ತಕ್ಕಂಥ ಕೆಲವೊಂದಿಷ್ಟು ಆರೋಪಿಗೆ ಕೊಡುವ ರಕ್ಷಣೆಗಳು ಏನು ಸರ್, ಆರೋಪಿಗಳಿಗೂ ನೀವು ರಕ್ಷಣೆ ಕೊಡ್ತೀರೇನಾ ಅಂತೇಳಿ. ಹೌದು, ನಮ್ಮ ಸಂವಿಧಾನ ಏನು ಮಾಡ್ತೈತಿ ಅಂತಂದ್ರೆ ಆರೋಪಿಗಳಿಗೂ ಕೂಡ ರಕ್ಷಣೆ ಕೊಡ್ತೈತಿ. ಆರೋಪಿಗಳು ಅಂತಂದ್ರೆ ಇಲ್ಲಿ ಎಲ್ಲ ರೀತಿಯ ಆರೋಪಿಗಳು ಅಂದ್ರೆ ಭಾರತದ ನಾಗರಿಕರು ಆರೋಪಿಗಳಾಗಿರ್ಬೋದು ಮತ್ತು ವಿದೇಶಿಗರು ಕೂಡ ಆರೋಪಿಗಳಾಗಿದ್ದರೆ ಅವರಿಗೂ ಕೂಡ ಈ ಹಕ್ಕು ಅನ್ವಯ ಆಕೈತಿ. ವಿದೇಶಿ ಆರೋಪಿಗಳಿಗೂ ಕೂಡ ಅಂದ್ರೆ ವಿದೇಶಿ ನಾಗರಿಕರಿಗೂ ಕೂಡ ಈ ಹಕ್ಕು ಸಿಗ್ತೈತಿ ಅಂತ. ಇಲ್ಲಿವರೆಗೂ 19 ಏನಾಗಿತ್ತು ಅಂತಂದ್ರೆ ಆರ್ಟಿಕಲ್ ಸಂವಿಧಾನದ ಕಲಂ 19 ಭಾರತದ ನಾಗರಿಕರಿಗೆ ಮಾತ್ರ ಸಿಗ್ತಿತ್ತು. ಯಾವುದು ಆರ್ಟಿಕಲ್ ಕಲಂ 19 ಇದು ಭಾರತದ ನಾಗರಿಕರಿಗೆ ಮಾತ್ರ ಸಿಗ್ತಿತ್ತು. ಆದರೆ ಕಲಂ 20 ಭಾರತದ ನಾಗರಿಕರನ್ನು ಒಳಗೊಂಡಂತೆ ವಿದೇಶಿಗರಿಗೂ ಸಹ ಈ ಹಕ್ಕು ಅನ್ವಯ ಆಕೈತಿ. ಏನಿದೆ ಆರ್ಟಿಕಲ್ 20 ಈಗಾಗಲೇ ನೋಡಿದ್ವಿ. ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸ್ ಅಂತಂದ್ರೆ ಅಪರಾಧವನ್ನು ನಿರ್ಣಯಿಸುವ ಸಮಯದಲ್ಲಿ ಆರೋಪಿಗಳಿಗೆ ಕೊಟ್ಟಿರ್ತಕ್ಕಂಥ ರಕ್ಷಣೆಗಳು. ಆರೋಪಿಗಳಿಗೆ ಯಾಕೆ ರಕ್ಷಣೆ ಕೊಟ್ಟರು ಅಂತಂದ್ರೆ ಎರಡು ಕಾರಣಗಳು ಬರ್ತವೆ. ಆರೋಪಿಗಳಿಗೆ ಯಾಕೆ ರಕ್ಷಣೆ ಕೊಟ್ಟರು ಅಂತೇಳಿ ಒಂದನೇ ಕಾರಣ ಯಾವುದಪ್ಪ ಅಂತಂದ್ರೆ ರಾಜ್ಯದ ಅನಿಯಂತ್ರಿತ ಶಕ್ತಿಯ ವಿರುದ್ಧ ಹೋರಾಡಲು. ಅನ್ಕಂಟ್ರೋಲ್ಡ್ ಪವರ್, ಅನಿಯಂತ್ರಿತ ಶಕ್ತಿಯ ವಿರುದ್ಧ ಹೋರಾಡಲು. ಇನ್ನು ಎರಡನೇದು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾಪಾಡಲು ಈ ಹಕ್ಕನ್ನು ನಮಗೆ ಕೊಟ್ಟರು ಅಂತೇಳಿ. ಯಾವ ಹಕ್ಕು ಅಂದ್ರೆ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸ್. ಯಾಕೆ ಕೊಟ್ಟರು ಅಂತಂದ್ರೆ ಎರಡು ಕಾರಣಗಳಿದಾವೆ. ಒಂದನೇದು ರಾಜ್ಯದ ಅನಿಯಂತ್ರಿತ ಶಕ್ತಿಯ ವಿರುದ್ಧ ನಮಗೆ ಹೋರಾಡಲು ಬಲ ಸಿಗ್ತೈತಿ. ಇನ್ನೊಂದು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾಪಾಡಲು, ಟು ಪ್ರೊಟೆಕ್ಟ್ ದಿ ಇಂಡಿವಿಜುವಲ್ ಲಿಬರ್ಟಿ. ಆಮೇಲೆ ಇನ್ನೊಂದು ರಾಜ್ಯದ ಅನಿಯಂತ್ರಿತ ಶಕ್ತಿಯ ವಿರುದ್ಧ ಹೋರಾಡಲು. ಯಾಕೆ ಕೊಟ್ಟರು ಅನ್ನೋದು ಕಾರಣ ಅಂತಕ್ಕಂಥ ಕಾರಣವನ್ನು ಕೇಳಿದ್ರು ಅಂತಂದ್ರೆ ಈ ಎರಡು ಆನ್ಸರ್ಗಳು ಬರ್ತವೆ. ಯಾವ್ಯಾವಪ್ಪ ಅಂತಂದ್ರೆ ರಾಜ್ಯದ ಅನಿಯಂತ್ರಿತ ಶಕ್ತಿಯ ವಿರುದ್ಧ ಹೋರಾಡಲು ಮತ್ತು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾಪಾಡಲು ಈ ಎರಡು ಹಕ್ಕುಗಳನ್ನು ನಮಗೆ ನೀಡಿದ್ರು ಅಂತೇಳಿ ನಮಗೆ ಗೊತ್ತಾಗತ್ತೆ. ಹೌದಾ? ಹಂಗಾದ್ರೆ ಆರ್ಟಿಕಲ್ 20ರ ವಿವರಣೆ ಏನೈತಿ ಅಂತ ನೋಡೋದಾದ್ರೆ ಆರ್ಟಿಕಲ್ 20ರಲ್ಲಿ ಬರೀ ಇದಿಷ್ಟ ಐತೆ ಅಂತ ಕೇಳಿದ್ರೆ ಇಲ್ಲ. ಆರ್ಟಿಕಲ್ 20 ಸಬ್ ಕ್ಲಾಸ್ 1ರಿಂದ 3ರವರೆಗೂ 3 ಹಕ್ಕುಗಳು ಅದ್ರಾಗ ಇನ್ವಾಲ್ವ್ ಅದಾವ. ಹೌದಾ? 3 ಸಬ್ ಕ್ಲಾಸ್ಗಳು ಅದಾವು. ಅವು ಯಾವ್ಯಾವು ಅಂತೇಳಿ ನೋಡೋಣ. ಆರ್ಟಿಕಲ್ 20ರಲ್ಲಿ 3 ಯುದ್ಧಗಳದಾವು ಅಂತ ಹೇಳಿದ್ವಿ. ಆರ್ಟಿಕಲ್ 20 ಸಬ್ ಕ್ಲಾಸ್ 1 ಏನು ಹೇಳ್ತೈತಿ, ಇಲ್ಲಿ ತ್ರಿಶೂಲ ಯಾಕೆ ಕೊಟ್ಟಿವಿ ಅಂತಂದ್ರೆ ಈ ತ್ರಿಶೂಲ 3 ವಿಂಗ್ಗಳನ್ನು ಹೊಂದೈತಿ ಅಥವಾ 3 ತುದಿಗಳನ್ನು ಹೊಂದೈತಿ, ಟಿಪ್ಗಳನ್ನು ಹೊಂದೈತಿ. 1, 2, 3. ಈ 3 ತುದಿಗಳು ಹೆಂಗಪ್ಪ ಅಂತಂದ್ರೆ ಸರ್ಕಾರವನ್ನು ನಿಯಂತ್ರಿಸಲು. ತ್ರಿಶೂಲದಿಂದ ಸರ್ಕಾರವನ್ನು ತ್ರಿಶೂಲ ಯಾರ ಕೈಯಾಗಿರ್ತೈತಿ ಅಂದ್ರೆ ಶಿವನ ಕೈಯಾಗಿರ್ತೈತಿ. ಹೌದಾ? ಈ ತ್ರಿಶೂಲದ ಇಂಡಿಕೇಶನ್ ಏನಪ್ಪಾ ಅಂತಂದ್ರೆ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ಪ್ರೊಟೆಕ್ಷನ್ಗಳನ್ನು ಅಪರಾಧಗಳ ನಿರ್ಣಯ ಸಮಯದಲ್ಲಿ ತೆಗೆದುಕೊಳ್ಳಲೇಬೇಕು. ಇರಲಿಲ್ಲ ಅಂತಂದ್ರೆ ಈ ತ್ರಿಶೂಲದಿಂದ ಸರ್ಕಾರವನ್ನು ಪನಿಷ್ಮೆಂಟ್ ಮಾಡ್ಬೋದು. ಅಂದ್ರೆ ಈ ತ್ರಿಶೂಲ ಒನ್ ಟೈಪ್ ಆಫ್ ದಿ ಸುಪ್ರೀಂ ಕೋರ್ಟ್ ಇದ್ದಂಗಿದೆ, ಇಂಡಿಕೇಶನ್ ಆಫ್ ದಿ ಸುಪ್ರೀಂ ಕೋರ್ಟ್. ಸುಮ್ಮನೆ ಹಂಗೆ ತೋರ್ಸಕತ್ತೀವಿ. 3 ವಿಂಗ್ಗಳು ಅಂತಂದ್ರೆ 3 ಟಿಪ್ಗಳು ಅಂತಂದ್ರೆ 3 ಕಾನೂನುಗಳನ್ನು ಸರ್ಕಾರದ ವಿರುದ್ಧ ಕೊಟ್ಟೈತೆ. ಹೌದಾ? ಅದ್ರಾಗ ಒಂದನೇದನ್ನು ನೋಡಕತ್ತೀವಿ. ಯಾವುದಪ್ಪ ಅಂತಂದ್ರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾ. ಹಿಂಗಂದ್ರೆ ಏನ ಅಂತೇಳಿ ಮುಂದೆ ನೋಡೋಣ. ಒಂದನೇದು ಯಾವ್ದಪ್ಪ ಅಂತಂದ್ರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಲಾ ಅಂತಂದ್ರೆ ಅಪರಾಧದ ಸಮಯದಲ್ಲಿ ಇರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕೇ ಹೊರತಾಗಿ ಹೆಚ್ಚಿನ ಶಿಕ್ಷೆಯನ್ನು ಕೊಡುವಾಗಿಲ್ಲ. ಅಪರಾಧದ ಸಮಯದಲ್ಲಿನ ಶಿಕ್ಷೆಯನ್ನು ಕೊಡಬೇಕೇ ಹೊರತಾಗಿ ಹೆಚ್ಚಿನ ಶಿಕ್ಷೆಯನ್ನು ಕೊಡುವಂತಿಲ್ಲ. ಇದು ಒಂದನೇದಾದ್ರೆ. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ ನೋ ಡಬಲ್ ಜಿಯೋಪಾರ್ಡಿ
ಜಿಯೋಪಾಡಿ, JIO ಜಿಯೋ ಅಲ್ಲ, JEO ಜಿಯೋ, ಅದು ಜಿಯೋ ಜೀಬರ್ಕೆ ಜಿಯೋ ಅದು ಬೇರೆ. ಇದು ಜಿಯೋಪಾಡಿ ಅಂತಂದ್ರೆ ಒಂದು ಅಪರಾಧಕ್ಕೆ 2 ಸಲ ಶಿಕ್ಷಿಸುವಂತಿಲ್ಲ. ಒಂದು ಅಪರಾಧಕ್ಕೆ 2 ಸಲ ಶಿಕ್ಷಿಸುವಂತಿಲ್ಲ. ಇನ್ನು ಮೂರನೇದ್ದು ನೋ ಸೆಲ್ಫ್ ಇನ್ಕ್ರಿಮಿನೇಷನ್. ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತಂದ್ರೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಲು, ಆರೋಪಿಯನ್ನು ಒತ್ತಾಯಿಸುವಂತಿಲ್ಲ. ಇವು 3 ಸಬ್ ಕ್ಲಾಸ್ಗಳು ಆರ್ಟಿಕಲ್ 20 ಒಳಗೊಂಡಿರ್ತವೆ. ಯಾವ್ಯಾವಪ್ಪ ಅಂತಂದ್ರೆ ಆರ್ಟಿಕಲ್ 20 ಸಬ್ ಕ್ಲಾಸ್ 1 ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾಸ್, ಅಂದ್ರೆ ಅಪರಾಧದ ಸಮಯದಲ್ಲಿ ಶಿಕ್ಷೆಯನ್ನು ಕೊಡಬೇಕೇ ಹೊರತಾಗಿ ಹೆಚ್ಚಿನ ಶಿಕ್ಷೆಯನ್ನು ಕೊಡುವಂತಿಲ್ಲ. ಎರಡನೇದ್ದು ನೋ ಡಬಲ್ ಜಿಯೋಪಾಡಿ, ಒಂದು ಅಪರಾಧಕ್ಕೆ 1 ಸಲ ಶಿಕ್ಷೆಯನ್ನು ಕೊಡಬೇಕೇ ಹೊರತಾಗಿ 2 ಸಲ ಶಿಕ್ಷೆಯನ್ನು ಕೊಡುವಂತಿಲ್ಲ. ಮೂರನೇದ್ದು ನೋ ಸೆಲ್ಫ್ ಇನ್ಕ್ರಿಮಿನೇಷನ್, ಅಂದ್ರೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಲು ಒತ್ತಾಯಿಸುವಂತಿಲ್ಲ. ಅದಕ್ಕೆ ಆರ್ಟಿಕಲ್ 20 ಸಂವಿಧಾನಕ್ಕೆ ಯಾಕೆ ಸೇರ್ಪಡೆ ಮಾಡಿದ್ರು ಅಂತಂದ್ರೆ ಅವಾಗ ಹೇಳಿದ್ವಿ, ರಾಜ್ಯದ ಅನಿಯಂತ್ರಿತ ಶಕ್ತಿಯ ವಿರುದ್ಧ ಹೋರಾಡಲು, ಜೊತೆಗೆ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾಪಾಡಲು ಅಂತಂದ್ರೆ ಇಲ್ಲೇ ಹೇಳ್ತಾರೆ, ಒಂದು ಅಪರಾಧಕ್ಕೆ 1 ಸಲ ಶಿಕ್ಷೆ ಕೊಡ್ಬೇಕು. ನೀನು ಒಂದು ಅಪರಾಧಕ್ಕೆ ಅಪರಾಧಕ್ಕೆ ಶಿಕ್ಷೆ. ಈಗ ಏನಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ, ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಯಾರು ಅರುಣ್ ಅಂತಕ್ಕಂಥ ವ್ಯಕ್ತಿ ಕಳ್ಳತನ ಮಾಡ್ಯಾನೋ ಅಂತ ಅನ್ಕೋರಿ. ಕಳ್ಳತನ ಮಾಡ್ಯಾನಂದ್ರೆ ಅವ ಯಾವತ್ತು ಕಳ್ಳತನ ಮಾಡಿರ್ತಾನೋ ಅಂತಂದ್ರೆ ಈ 2017 ಕಳ್ಳತನ ಮಾಡಿರ್ತಾನೋ, ಅವಾಗ ಕಳ್ಳತನಕ್ಕೆ 3 ತಿಂಗಳು ಶಿಕ್ಷೆ ಇರ್ತೈತಿ. ಅವಾಗ ಶಿಕ್ಷೆ ಸಮಯದೊಳಗೆ 2018ಕ್ಕೆ ಏನಾಕೈತಿ ಅಂತಂದ್ರೆ ಕಾನೂನು ಚೇಂಜ್ ಆಗಿ ಕಳ್ಳತನಕ್ಕೆ 9 ತಿಂಗಳು ಶಿಕ್ಷೆ ಕೊಡ್ರಿ ಅಂತೇಳಿ ಕಾನೂನು ತೊಗೊಂಬರ್ತಾರೆ. ಕಳ್ಳತನಕ್ಕೆ ಸಿಂಪಲ್ ಇಂಪ್ರಿಸನ್ಮೆಂಟ್ ಆಗಿ 9 ತಿಂಗಳು ಶಿಕ್ಷೆ ಕೊಡ್ರಿ ಅಂತೇಳಿ ಕಾನೂನನ್ನು ತೊಗೊಂಬರ್ತಾರೆ. ಅವಾಗ 2019 ಅರುಣಗೆ ಶಿಕ್ಷೆ ಕೊಡೋ ಟೈಮ್ ಬರ್ತೈತಿ. ಯಾಕಂದ್ರೆ ಎಲ್ಲ ವಿಚಾರಣೆಗಳು ಮುಗಿದು 2019ಕ್ಕೆ ಜಜ್ಮೆಂಟ್ ಕೊಡೋ ಟೈಮ್ ಬಂದಿರ್ತೈತಿ. ಅವಾಗ ಜಜ್ಮೆಂಟ್ ಕೊಡೋ ಟೈಮ್ನಾಗ 2018ರ ಕಾನೂನಿನ ಅನ್ವಯ 9 ತಿಂಗಳು ಶಿಕ್ಷೆ ಕೊಡುವ ಹಾಗಿಲ್ಲ. ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾ ಅಂತಂದ್ರೆ ಈ ಘಟನೆ ನಡೆದ ನಂತರ, ಅಂದ್ರೆ ಇವು ಕಳ್ಳತನ ಮಾಡ್ಯಾನ 2017ರಾಗ, ಆ ಘಟನೆ ನಡೆದ ನಂತರ ಕಾಯ್ದೆ ಬಂದಿರ್ತೈತಿ 2018ರೊಳಗೆ 9 ತಿಂಗಳು ಶಿಕ್ಷೆ ಕೊಡ್ರಿ ಅಂತೇಳಿ. ಆ ಶಿಕ್ಷೆಯನ್ನು ಕೊಡುವ ಹಾಗಿಲ್ಲ. ಯಾಕಂತಂದ್ರೆ ಆ ಘಟನೆ ನಡೆದಿರೋದು 2017ರೊಳಗೆ. ಆ ಘಟನೆಗೆ ಸಂಬಂಧಿಸಿದಂತೆ ಶಿಕ್ಷೆಯನ್ನು ಕೊಡಬೇಕೇ ಹೊರತಾಗಿ, ಆ ಸಮಯದಲ್ಲಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕೇ ಹೊರತಾಗಿ ನಂತರ ಬಂದಿರತಕ್ಕಂಥ ಕಾನೂನಿನ ಶಿಕ್ಷೆಯನ್ನು ಕೊಡುವ ಹಾಗಿಲ್ಲ ಅಂತೇಳಿ ಜಜ್ಮೆಂಟ್ ಇದು, ಏನು ಲಾಸ್ ಇದು, ಹೌದಾ? ಅದಕ್ಕೆ ಇದನ್ನು ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾಸ್ ಅಂತ ಕರಿತೀವಿ. ಅಂತಂದ್ರೆ ಪೂರ್ವ ಅನ್ವಯ ಆಗುವುದಿಲ್ಲ. ಅಂದ್ರೆ ಕ್ರಿಮಿನಲ್ ಲಾಸ್ಗಳು ಪೂರ್ವ ಅನ್ವಯ ಆಗುವಂತಿಲ್ಲ. ಪೂರ್ವ ಪಶ್ಚಿಮ ಅಲ್ಲದ, ಪೂರ್ವ ಅಂತಂದ್ರೆ ಹಿಂದಿನಿಂದ ಅನ್ವಯ ಆಗುವುದಿಲ್ಲ ಅಂತ. ಕನ್ನಡದೊಳಗೆ ಏನಂತಾರೆ ಅಂದ್ರೆ ಪೂರ್ವ ಪದ ಉತ್ತರ ಪದ ಅಂತೇಳಿ ಸಂಧಿಗಳು ಮತ್ತು ಸಮಾಸಗಳನ್ನು ಬರೀಬೇಕಾದ್ರೆ ಪೂರ್ವ ಪದ ಉತ್ತರ ಪದ ಅಂತೇಳಿ ಬರೀತಾರೆ. ಪೂರ್ವ ಅಂತಂದ್ರೆ ಮೊದಲಿನ ಪದ, ಉತ್ತರ ಅಂತಂದ್ರೆ ನಂತರದ ಪದ. ಪೂರ್ವ ಪದ, ಪಶ್ಚಿಮ ಪದ, ದಕ್ಷಿಣ ಪದ, ಉತ್ತರ ಪದ ಈ ಪದಗಳಲ್ಲ, ಹೌದಾ? ಇಲ್ಲಿ ಪೂರ್ವ ಅನ್ವಯ ಅಂತಂದ್ರೆ ಪೂರ್ವ ಅನ್ವಯ ಅಂತಂದ್ರೆ ಹಿಂದಿನಿಂದ ಅನ್ವಯ ಆಗುವಂಗಿಲ್ಲ. ಹಿಂದಿನಿಂದ ಅಂತಂದ್ರೆ 2017, ಈಗ 2018 ನಂತರ ತಂದಿರತಕ್ಕಂಥ ಕಾನೂನುಗಳು 2017ರಿಂದ ಅನ್ವಯ ಆಗಿಲ್ಲ. ರೆಟ್ರೋಸ್ಪೆಕ್ಟಿವ್ಲಿ ಎಫೆಕ್ಟೆಡ್ ಅಂತೇಳಿ ಕರಿತೀವಿ. ರೆಟ್ರೋಸ್ಪೆಕ್ಟಿವ್ ಎಫೆಕ್ಟೆಡ್. ದೇರ್ ಇಸ್ ನೋ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಇನ್ ಕ್ರಿಮಿನಲ್ ಲಾಸ್. ಅಂತಂದ್ರೆ ಕ್ರಿಮಿನಲ್ ಕಾನೂನುಗಳು ಪೂರ್ವ ಅನ್ವಯ ಆಗುವಂತಿಲ್ಲ ಅಂತೇಳಿ ನೋ ಎಕ್ಸ್ಪೆಕ್ಟ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾಸ್ ಹೇಳ್ತೈತಿ. ಅಂದ್ರೆ ಅಪರಾಧದ ಸಮಯದಲ್ಲಿ ಯಾವ ಶಿಕ್ಷೆ ಇರ್ತೈತೋ ಅದನ್ನೇ ಕೊಡಬೇಕೇ ಹೊರತಾಗಿ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಕೊಡುವಂತಿಲ್ಲ ಅಂತೇಳಿ, ಹೌದಾ? ಯಾಕೆ ಕೊಡ್ತೀವದನ್ನ? ಈ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಅನುಭವಿಸಬೇಕು. ಈಗ ರಾಜ್ಯ ಏನು ಮಾಡ್ತೈತೆ ಅಂದ್ರೆ ಅದಕ್ಕೆ ಅನಿಯಂತ್ರಿತ ಶಕ್ತಿ ಇರ್ತೈತಿ. ಅದ ಅನ್ಕಂಟ್ರೋಲ್ಡ್ ಅದು ಪವರನ್ನು ಹೊಂದಿರ್ತೈತಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ತೊಗೊಂಬರ್ಬೋದು. ಕಾನೂನುಗಳನ್ನು ತಂದ ನಂತರ ಅದರೊಳಗೆ ಕ್ರಿಮಿನಲ್ ಕಾನೂನುಗಳು ಪೂರ್ವ ಅನ್ವಯ ಆಗುವಂತಿಲ್ಲ. ಅಂದ್ರೆ ಒಂದು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಹರಣ ಮಾಡ್ತೈತಿ. ಈಗ 3 ತಿಂಗಳು ಶಿಕ್ಷೆ ಇತ್ತು, ಅವ್ನು 3 ತಿಂಗಳ ಹೊರಗೆ ಬರ್ತೀನಿ ಅಂತ ಅನ್ಕೊಂಡು ಅವ್ನು ಖುಷಿಯಾಗಿದ್ದ ಅಂತಂದ್ರೆ 2018ಕ್ಕೆ 9 ತಿಂಗಳು ಶಿಕ್ಷೆ ತೊಗೊಂಬಂದ್ರು ಅಂತಂದ್ರೆ ಸಮಸ್ಯೆ ಆಗಿಬಿಡ್ತೈತೆ, ಹೌದಾ? ಯಾಕಂತಂದ್ರೆ ಅವ್ನು 2017ರ ಕಳ್ತನ ಮಾಡಿರ್ತಾನೆ. ಆ ಟೈಮಿಗೆ ಏನು ಶಿಕ್ಷೆ ಇರಬೇಕು ಅದನ್ನ ಅಷ್ಟೇ ಕೊಡಬೇಕು. ನೀನು ಈಗ ಶಿಕ್ಷೆ ತೊಗೊಂಬಂದು ಕೊಡುವಂತಿಲ್ಲ ಅಂತೇಳಿ. ಅಂತಂದ್ರೆ ಮೊನ್ನೆ ನಿರ್ಭಯ ಹತ್ಯೆ ಕೇಸ್ಗಳಿಗೂ ಹಂಗಾಯಿತು. ಡೆಲ್ಲಿ ಒಳಗೆ ಏನಾಗಿತ್ತು ಅಂದ್ರೆ 2012ರೊಳಗೆ ಒಂದು ಗ್ಯಾಂಗ್ ರೇಪ್ ಆಗಿತ್ತು. ಅದರಲ್ಲಿ ಇರ್ತಕ್ಕಂಥ ಒಬ್ಬ ಅಪರಾಧಿ ಏನಾಗಿದ್ದ ಅಂತಂದ್ರೆ ಮೈನರ್ ಇದ್ದ. ಈ ಮೈನರ್ಗೆ ಗಲ್ಲು ಶಿಕ್ಷೆ ಕೊಡುವಂತಿಲ್ಲ.
ಗಲ್ಲು ಶಿಕ್ಷೆ ಕೊಡುವಂತಿಲ್ಲ. ಆದರೆ ಅದನ್ನ ಏನು ಮಾಡಿದ್ರು ಅಂತಂದ್ರೆ ತಿದ್ದುಪಡಿ ತೊಗೊಂಬಂದು ಮೈನರ್ಗೂ ಗಲ್ಲು ಶಿಕ್ಷೆ ಕೊಡ್ಬೋದು ಅಂತೇಳಿ ಮಾಡಿದ್ರು. ಬಟ್ ಈ ಮೈನರ್ಗೆ ಕೊಡುವಂಗಿಲ್ಲ. ಯಾಕಂದ್ರೆ ಈ ಅಪರಾಧ ನಡೆದ ಸಮಯದಲ್ಲಿ ಏನಾಗಿದ್ದ ಅಂತಂದ್ರೆ ಆ ಕಾನೂನು ಏನಾಗಿತ್ತು ಅಂತಂದ್ರೆ ಮೈನರ್ಗೆ ಗಲ್ಲು ಶಿಕ್ಷೆ ಕೊಡುವಂತಿಲ್ಲ ಅಂತ ಹೇಳಿತ್ತು. ಈ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಡಕ್ಕೆ ಬರಲಿಲ್ಲ. ಇನ್ನು ಮುಂದೆ ಏನಾದರೂ ಆ ರೀತಿ ಕೇಸ್ಗಳು ನಡೆದು ಅಂತಂದ್ರೆ ಮೈನರ್ಗೂ ಕೂಡ ಗಲ್ಲು ಶಿಕ್ಷೆ ಕೊಡ್ಬೋದು ಅಂತೇಳಿ, ಜೀವಾವಧಿ ಶಿಕ್ಷೆ ಕೊಡ್ಬೋದು, ಗಲ್ಲು ಶಿಕ್ಷೆ ಕೊಡ್ಬೋದು. ಅದರ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚು ಮಾಡಿದ್ರು ನಿರ್ಭಯ ಕೇಸ್ ಆದ ನಂತರ. ಆದ್ರೆ ನಿರ್ಭಯ ಕೇಸ್ನಲ್ಲಿ ಏನು ಈ ಅಪರಾಧಿ ಇದ್ದಲ್ಲ, ಈ ಅಪರಾಧಿಗೆ ಏನಾಗೋದಿಲ್ಲ, ಆ ಕಾನೂನು ಪೂರ್ವಾನ್ವಯ ಆಗೋದಿಲ್ಲ. ಅಂದ್ರೆ ಈ ಅಪರಾಧಿಗೆ ಏನು ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ಗಲ್ಲು ಶಿಕ್ಷೆ ಕೊಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಆ ಟೈಮ್ನಲ್ಲಿ ಮೈನರ್ಗಳಿಗೆ ಗಲ್ಲು ಶಿಕ್ಷೆ ಕೊಡುವಂತಿಲ್ಲ ಅಂತೇಳಿ ಕಾನೂನುಗಳಿದ್ದು. ಹೌದಾ? ಆಮೇಲೆ ಇದು ನೋ ಡಬಲ್ ಜವಾಬ್ದಾರಿ. ಈಗ ಒಂದು ಅಪರಾಧಕ್ಕೆ ಒಂದೇ ಸಲ ಶಿಕ್ಷೆಯನ್ನು ಕೊಡಬೇಕೇ ಹೊರತಾಗಿ, ಈಗ 2017ರಲ್ಲಿ ಅರುಣ್ ಮಾಡಿರ್ತಕ್ಕಂಥ ಕಳ್ಳತನಕ್ಕೆ 19ರಲ್ಲಿ ಶಿಕ್ಷೆಯನ್ನು ಕೊಟ್ಟರು, 3 ತಿಂಗಳು ಶಿಕ್ಷೆಯನ್ನು ಕೊಟ್ಟರು. ಆ ಶಿಕ್ಷೆ ಅನುಭವಿಸಿ ಹೊರಗೆ ಬಂದ ತಕ್ಷಣ ಮತ್ತೆ ನೀನು 2017ರ ಕಳ್ಳತನ ಮಾಡಿದ್ದೆ, ಆ ಶಿಕ್ಷೆ ಬಾಯಿ ಮತ್ತೆ ನೀನು ಜೈಲಿಗೆ ಹೋಗ್ಬಾ ಅಂತೇಳಿ ಮತ್ತೆ ಕರ್ಕೊಂಬಂದು ಜೈಲಿಗೆ ಹಾಕಂಗಿಲ್ಲ ಅವನ. ಯಾಕಂತಂದ್ರೆ ಒಂದೇ ಸಲ ಅಪರಾಧ ಮಾಡಿ 2017ಕ್ಕೆ ಅದಕ್ಕೆ ಒಂದು ಸಲ ಅವ ಶಿಕ್ಷೆಯನ್ನು ಅನುಭವಿಸೋಣ. ಅದರ ನಂತರ ಆ ಶಿಕ್ಷೆಗೆ 2017ರಾಗ ಮಾಡಿರ್ತಕ್ಕಂಥ ತಪ್ಪಿಗೆ ಮತ್ತೆ ಶಿಕ್ಷೆ ಕೊಡುವಂತಿಲ್ಲ. ಇದೆ ನೋ ಡಬಲ್ ಜವಾಬ್ದಾರಿ. ಇನ್ನು ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತಂದ್ರೆ ನನ್ನ ವಿರುದ್ಧ ನನಗೆ ಸಾಕ್ಷಿ ಹೇಳಕ್ಕೆ ಒತ್ತಾಯ ಮಾಡುವಂತಿಲ್ಲ. ಈಗ ಪೊಲೀಸರು ಏನು ಮಾಡ್ತಾರೆ ಅಂತಂದ್ರೆ 3rd ಡಿಗ್ರಿ ಟಾರ್ಚರ್ ಕೊಡ್ತಾರೆ. 3rd ಡಿಗ್ರಿ ಟಾರ್ಚರ್ ಕೊಟ್ಟು ವ್ಯಕ್ತಿಯನ್ನು ತನ್ನ ವಿರುದ್ಧ ತನಗೆ ಸಾಕ್ಷಿ ಹೇಳಕ್ಕೆ, ಅಂದ್ರೆ ನಾ ಅಪರಾಧ ಮಾಡೀನಿ ಅಂತೇಳಿ ಒಪ್ಪುವ ಅಂತೇಳಿ ಟಾರ್ಚರ್ ಕೊಡುವಂತಿಲ್ಲ. ಹೌದಾ? ಟಾರ್ಚರ್ ಕೊಡುವಂತಿಲ್ಲ ಅಂತೇಳಿ ಇದು ಅಷ್ಟೇ ಕಾನೂನಿನೊಳಗೆ ಐತಿ. ಬಟ್ ಕೊಡೋದನ್ನು ಕೊಟ್ಟಿರ್ತಾರೆ ಅವರು. ಅದ್ರಾಗ ಏನಿಲ್ಲ, 3rd ಡಿಗ್ರಿನೂ ಕೊಟ್ಟಿರ್ತಾರೆ, ಏರೋಪ್ಲೇನ್ ಏರಿಸಿರ್ತಾರೆ, ಅದೇನೇನೋ ಮಾಡಿರ್ತಾರೆ. ಹೌದಾ? ಆ ರೀತಿ ಮಾಡುವಂತಿಲ್ಲ. ಅಪರಾಧ ಒಪ್ಪಿಕೊಳ್ಳುವಂತಿಲ್ಲ, ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತಿಲ್ಲ. ಯಾವುದು? ಆರ್ಟಿಕಲ್ 20 ಸಬ್ ಕ್ಲಾಸ್ 3 ಕ್ಲಿಯರ್ ಕಟ್ಟಾಗಿ ಹೇಳ್ದೈತೆ. ಇವು 3ರ ಅರ್ಥ ವಿವರಣೆ ಏನೇನೈತಿ ಅಂತೇಳಿ ನೋಡೋಣ. ಫಸ್ಟ್ನೇದೇನು? ಆರ್ಟಿಕಲ್ 20 ಸಬ್ ಕ್ಲಾಸ್ 1 ಏನು ಹೇಳ್ತೈತಿ ಅಂತಂದ್ರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾ. ಅಪರಾಧದ ಸಮಯದಲ್ಲಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕೆ ಹೊರತಾಗಿ ಬೇರೆ ಶಿಕ್ಷೆಯನ್ನು ಕೊಡುವಂತಿಲ್ಲ. ಎರಡನೇದು ನೋ ಡಬಲ್ ಜವಾಬ್ದಾರಿ. ಒಂದು ಅಪರಾಧಕ್ಕೆ ಒಂದೇ ಸಲ ಶಿಕ್ಷೆಯನ್ನು ಕೊಡಬೇಕೆ ಹೊರತಾಗಿ ಬೇರೆ ಮೋರ್ ದೆನ್ ಒನ್ ಟೈಮ್ಗೆ ಶಿಕ್ಷೆ ಕೊಡುವಂತಿಲ್ಲ ಅಂತ. ಅಂದರೆ 2ಕ್ಕಿಂತ ಹೆಚ್ಚಿನ ಟೈಮಿಗೆ ಶಿಕ್ಷೆ ಕೊಡುವುದಿಲ್ಲ ಅಂತ. ಇನ್ನು 3ನೇದು ನೋ ಸೆಲ್ಫ್ ಇನ್ಕ್ರಿಮಿನೇಷನ್, ಅಂದರೆ ತನ್ನ ವಿರುದ್ಧ ತನಗೆ ಸಾಕ್ಷಿ ಹೇಳಲು ಒತ್ತಾಯ ಮಾಡುವಂತಿಲ್ಲ ಅಂತ. ಹೌದಾ? ಈ 3 ಕಾನೂನುಗಳು ಆರ್ಟಿಕಲ್ 20 ಒಳಗೊಂಡಿರ್ತವೆ. ಆರ್ಟಿಕಲ್ 20 ಏನೈತಿ ಅಂದರೆ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸ್, ಅಂದ್ರೆ ಅಫೆನ್ಸ್ಗಳ ನಿರ್ಣಯಗಳ ಸಮಯದಲ್ಲಿ ಆರೋಪಿಗೆ ಇರ್ತಕ್ಕಂಥ ರಕ್ಷಣೆಗಳು, ಅದರ ಬಗ್ಗೆ ಹೇಳ್ತಿದ್ದು. ಇದಿಷ್ಟು ನೆನಪಿರಬೇಕು. ಇನ್ನು 1 by 1 ಅದನ್ನ ಡಿಸ್ಕ್ರಿಪ್ಷನ್ ನೋಡೋಣ. ಆದರೆ ಫಸ್ಟಿಗೆ ಇದರ ಇತಿಹಾಸ ಏನೈತಿ ಅಂತೇಳಿ ತಿಳ್ಕೊಳ್ಳೋಣ. ಯಾಕೆ ಇದು ಕಾನೂನಿನಲ್ಲಿ ಸೇರ್ಪಡೆ ಆಯಿತು ಅಂದರೆ, ಯಾಕಂದ್ರೆ ಪ್ರತಿಯೊಂದು ಇವೆಂಟ್ಗಳು, ಘಟನೆಗಳು, ಕಾನೂನುಗಳು ಏನಕ್ಕಾವು ಅಂತಂದ್ರೆ ಘಟನೆಗಳ ನಂತರ ಸುಧಾರಣೆಯನ್ನು ತೊಗೊಂಬರಲು ಆಗಿರ್ತವೆ ಇವೆಲ್ಲ. ಹೌದಾ? ಹಂಗೆ ಸಂವಿಧಾನದಲ್ಲಿ ಈ ಕಲಂಗಳು ಯಾವುದು ಆರ್ಟಿಕಲ್ 20 ಜಾರಿಗೆ ಬರಬೇಕು ಅಂತಂದ್ರೆ ಕಾರಣಗಳು ಏನೇನಿದ್ದು, ಇತಿಹಾಸ ಏನಿತ್ತು ಅಂತೇಳಿ ನೋಡೋದಾದ್ರೆ, ಆರ್ಟಿಕಲ್ 20 ಯಾಕೆ ಸಂವಿಧಾನವನ್ನು ಸೇರ್ಪಡೆ ಆಯಿತು ಅಂತೇಳಿ ನೋಡೋದಾದ್ರೆ, ಅದರ 1ನೇದ್ದು ಬ್ರಿಟಿಷ್ ಆಡಳಿತ. ಯಾವುದು? ಬ್ರಿಟಿಷ್ ಆಡಳಿತ. ಯಾಕೆ ಬ್ರಿಟಿಷ್ ಆಡಳಿತದ ಉದಾಹರಣೆಯನ್ನು ಅಥವಾ ಸಮಯವನ್ನು ನಾವು ನೋಡಬೇಕು ಅಂತಂದ್ರೆ ಏನಾಗಿತ್ತು ಅಂದರೆ, ಇಲ್ಲಿ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಎಲ್ಲ ಕ್ರಿಮಿನಲ್ ಕಾನೂನುಗಳನ್ನು ಕೋಡಿಫೈಡ್ ಮಾಡಲಾಗಿದ್ರು, ಸಂಹಿತೀಕರಣಗೊಳಿಸಿದ್ರು, ಕೋಡಿಫೈಡ್ ಮಾಡಿದ್ರು. ಈ ಕೋಡಿಫೈಡ್ ಮಾಡಿದರೆ ಯಾವ್ಯಾವ ಕಾನೂನುಗಳನ್ನು ಕೋಡಿಫೈಡ್ ಮಾಡಿದ್ರು ಅಂತಂದ್ರೆ 1860ರಲ್ಲಿ 1860ರಲ್ಲಿ ಏನು ಮಾಡಿದ್ರು ಅಂದರೆ IPC ಕೋಡಿಫೈಡ್ ಮಾಡಿದ್ರು. ಆಮೇಲೆ 1898ರಲ್ಲಿ CRPC ಕೋಡಿಫೈಡ್ ಮಾಡಿದ್ರು. ಈ ಕೋಡಿಫೈಡ್ ಮಾಡಿ ಸಂಯುಕ್ತೀಕರಣಗೊಳಿಸಿ, ಅಂದರೆ ಎಲ್ಲ ಕಾನೂನುಗಳನ್ನು ಒಟ್ಟುಗೂಡಿಸಿ ಏನು ಮಾಡಿದ್ರು, ತಮ್ಮ ಮನಸ್ಸೋ ಇಚ್ಛೆ ಹೆಂಗೆ ಬೇಕು ಹಂಗೆ ಬಳಕೆ ಮಾಡೋಕ್ಕೆ ಶುರು ಮಾಡಿದ್ರು. ಮನಸ್ಸೋ ಇಚ್ಛೆ ಬಳಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನಾಯಕರನ್ನ ಏನು ಮಾಡಿದ್ರು ಅಂತಂದ್ರೆ ಅಪರಾಧಕ್ಕಾಗಿ ಎಷ್ಟೋ ಸಲ 2-3 ಸಲ ಶಿಕ್ಷೆಗೆ ಗುರಿಪಡಿಸಕ್ಕೆ ಶುರು ಮಾಡಿದ್ರು. ಯಾಕಂತಂದ್ರೆ ಕೋಡಿಫೈಡ್ ಮಾಡಿದ್ರೆ IRPC ಬಂತು, CRPC ಬಂತು, ಆಮೇಲೆ IPC ಬಂತು. ಈ 2 ಕಾನೂನುಗಳನ್ನು ಬಳಕೆ ಮಾಡ್ಕೊಂಡು ಏನು ಮಾಡಿದ್ರು ಅಂತಂದ್ರೆ, ಯಾವಾಗೋ ಒಂದ್ಸಲ ಅಪರಾಧ ಮಾಡಿದ್ರೆ ಅಂದ್ರೆ ನೀ ಹಂಗೆ ಅಲ್ಲಿ ಭಾಷಣ ಮಾಡಿದ್ಲೆ ಮಣ್ಣಿ ಸಲ ಬಾ ನೀನು ಜೈಲಿಗೆ ಹಾಕ್ತಂತೇಳಿ ಕರ್ಕೊಂಡೋಗಿ ಜೈಲಿಗೆ ಹಾಕೋದು, ಈ ರೀತಿಯಾಗಿರ್ತಕ್ಕಂಥ ತಪ್ಪು ಕಾರ್ಯಗಳನ್ನು ಬ್ರಿಟಿಷ್ ಸರ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಮನಸ್ಸೋ ಇಚ್ಛೆ, ಅನ್ಕಂಟ್ರೋಲ್ಡ್ ಪವರನ್ನು ಯೂಸ್ ಮಾಡಿ ಏನು ಮಾಡೋಕ್ಕಾಯ್ತು ಅಂತಂದ್ರೆ ನಾಯಕರನ್ನೆಲ್ಲ ಶಿಕ್ಷೆಗೆ ಗುರಿಪಡಿಸಾಕೈತಿ. ಈ ರೀತಿಯಾಗಿರ್ತಕ್ಕಂಥ ಆಡಳಿತ ನಮ್ಮ ಸ್ವತಂತ್ರದ ನಂತರ ಭಾರತದಲ್ಲಿ ಬರದೇ ಇರಲಿ ಅಂತ, ಸ್ವತಂತ್ರ ಭಾರತದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಆಡಳಿತ ಇರಬಾರದು ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 20 ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು ಅಂತ ಹೇಳ್ಬೋದು. ಆರ್ಟಿಕಲ್ 20 ಅಂದರೆ ಅಪರಾಧದ ನಿರ್ಣಯದಲ್ಲಿಯೂ ಕೂಡ ಆರೋಪಿಗೆ ಕೆಲವೊಂದಿಷ್ಟು ರಕ್ಷಣೆಗಳನ್ನು ಕೊಡಬೇಕು ಅಂತೇಳಿ, ಹಕ್ಕುಗಳನ್ನು ಕೊಡಬೇಕು ಅಂತೇಳಿ ನಿರ್ಣಯಿಸಿದರು. ಯಾವುದು? 1ನೇದು ರೀಸನ್ ಏನಪ್ಪ ಅಂತಂದ್ರೆ ಬ್ರಿಟಿಷ್ ಆಡಳಿತದಿಂದ ನೋಡಿ ಕಲ್ತಿರೋದು. ಬ್ರಿಟಿಷ್ ಆಡಳಿತದೊಳಗೆ ಈ ರೀತಿಯಾಗಿರ್ತಕ್ಕಂಥ ತಪ್ಪುಗಳು ನಡೀತಿದ್ದು. ಹೌದಾ? ಆ ತಪ್ಪುಗಳು ಮತ್ತೆ ನಡಿಬಾರದು ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಈ ಕಾನೂನನ್ನು, ಯಾವುದು ಆರ್ಟಿಕಲ್ 20 ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು ಅಂತ ಹೇಳ್ಬೋದು. 2ನೇದು ವಸಾಹತು ಸಮಯದಲ್ಲಿ
ಸಮಯದಲ್ಲಿ ರಾಜ್ಯ ತನ್ನ ಶಕ್ತಿಯನ್ನು ಬಳಸಿಕೊಂಡು ಕಾನೂನುಗಳಿಗೆ ಮಾಡಿರ್ತಕ್ಕಂಥ ಅವಮಾನಗಳನ್ನು ತಡೆಯಲು ಕಾನೂನುಗಳಿಗೆ ಮಾಡುವ ಅವಮಾನ ತಡೆಯಲು ಈ ಕಾಯ್ದೆಯನ್ನು ತಗೊಂಬಂದರು. ಅವಮಾನ ಮಾಡುವ ರೀತಿಯನ್ನು ನೋಡಿದ್ರು. ಏನಾಗಿತ್ತು ಅಂತಂದ್ರೆ, ಈ ವಸಾಹತು ಸಮಯದಲ್ಲಿ ಎಲ್ಲ ಲಾಗಳು ಕೋಡಿಫೈಡ್ ಆಗಿದ್ದು 1860ರಲ್ಲಿ IPC, ಆಮೇಲೆ 1898ರಲ್ಲಿ CRPC ಕೋಡಿಫೈಡ್ ಆಗಿದ್ದು. ಅವಾಗ ಏನು ಮಾಡಕತ್ತಿದ್ರು ಅಂತಂದ್ರೆ, ಲಾಗಳನ್ನು ಬರೆದಿಟ್ಟಿದ್ರು. IPC ಒಳಗೆ ಯಾವ ಅಪರಾಧಕ್ಕೆ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಬರೆದಿಟ್ರು, ಹೌದಾ. ಆದರೆ ಈ ಶಿಕ್ಷೆಗಳನ್ನು ಏನು ಮಾಡಿದ್ರು ಅಂತಂದ್ರೆ, ಪೂರ್ವಾನ್ವಯ ಆಗುವಂತೆ ತಿದ್ದುಪಡಿನೂ ತೊಗೊಂಬರಕತ್ರು. ಶಿಕ್ಷೆಯನ್ನು ಪೂರ್ವ ಅನ್ವಯ ಆಗುವಂತೆ, ಅಂದ್ರೆ ಅಪರಾಧದ ಸಮಯದಲ್ಲಿ ಏನು ಶಿಕ್ಷೆ ಇತ್ತು ಅದನ್ನು ಬಿಟ್ಟರು, ಅಪರಾಧ ಮಾಡಿದ ನಂತರ ತಿದ್ದುಪಡಿಗಳನ್ನು ತೊಗೊಂಬಂದ್ರು. ಅವಾಗ ಕೆಲವೊಂದಿಷ್ಟು ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದ್ರು. ಆ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ ಅದರಂತೆ ಶಿಕ್ಷೆ ಕೊಡಕತ್ತರು, ಹೌದಾ. ಯಾವುದೇ ಅಪರಾಧಕ್ಕೆ ಆ ಅಪರಾಧ ನಡೆದ ಸಮಯದಲ್ಲಿ ಶಿಕ್ಷೆಯನ್ನು ಕೊಡಬೇಕೇ ಹೊರತು ಅಪರಾಧ ನಡೆದ ನಂತರ ಕಾನೂನುಗಳನ್ನು ತೊಗೊಂಬಂದು ಆ ರೀತಿ ಕಾನೂನುಗಳಲ್ಲಿ ಅಪರಾಧದ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ ಶಿಕ್ಷೆ ಕೊಡುವಂತಿಲ್ಲ ಅಂತೇಳಿ ಈ ಆರ್ಟಿಕಲ್ 20 ಹೇಳ್ತೈತೆ. ಆದರೆ ವಸಾಹತು ಸಮಯದಲ್ಲಿ, ಅಂದರೆ ಬ್ರಿಟಿಷರ ಆಡಳಿತದ ಸಮಯದಲ್ಲಿ, ಇನ್ ದ ಕೊಲೋನಿಯಲ್ ಟೈಮ್, ಅವಾಗ ಏನು ಮಾಡಿತ್ತು ಅಂತಂದ್ರೆ, ಸ್ಟೇಟ್ ತನ್ನ ಪವರನ್ನು ಯೂಸ್ ಮಾಡಿ, ತನ್ನ ಶಕ್ತಿಯನ್ನು ಬಳಕೆ ಮಾಡ್ಕೊಂಡು ಏನು ಮಾಡ್ತು ಅಂದರೆ, ಕಾನೂನುಗಳ ಮೇಲೆ ಅಬ್ಯೂಸ್ ಅಂತಂದ್ರೆ ನಿಂದನೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅಂದರೆ ತಾನು ಮಾಡಿರ್ತಕ್ಕಂಥ ಕಾನೂನುಗಳನ್ನು ತಾನೇ ಪಾಲನೆ ಮಾಡ್ತಿರಲಿಲ್ಲ, ಹೌದಾ. ಆರ್ಟಿಕಲ್ 20 ಅದನ್ನು ತಡೆಗಟ್ಟಲು ಏನು ಮಾಡೋಕ್ಕಾಯ್ತು ಅಂತಂದ್ರೆ, ನಾಗರಿಕರಿಗೆ ಶಕ್ತಿಯನ್ನು ಕೊಡ್ತು. ಯಾಕಂತಂದ್ರೆ ನಾವು ಕೊಲೋನಿಯಲ್ ಅಂದರೆ ವಸಾಹತು ಸಮಯದಲ್ಲಿ ನಾವೇನು ನೋಡಿದ್ವಿ ಅಂತಂದ್ರೆ, ಈ ರೀತಿಯಾಗಿರ್ತಕ್ಕಂಥ ಅಬ್ಯೂಸ್ಮೆಂಟ್ ಆಫ್ ಲಾಗಳನ್ನು ನೋಡಿದ್ವಿ, ಹೌದಾ. ಕಾನೂನಿಗೆ ನಿಂದನೆ ಮಾಡೋದನ್ನು ನೋಡಿದ್ವಿ. ಈ ರೀತಿಯಾಗಿರ್ತಕ್ಕಂಥ ನಡವಳಿಕೆಗಳು ಸ್ವತಂತ್ರ ಭಾರತದಲ್ಲಿ ಮತ್ತೆ ನಡೆಯದೇ ಇರಲಿ ಅಂತೇಳಿ ಆರ್ಟಿಕಲ್ 20 ಜಾರಿಗೆ ತೊಗೊಂಬಂದ್ರು ಅಂತೇಳಿ ಹೇಳ್ಬೋದು, ಹೌದಾ. ಎರಡನೇ ರೀಸನ್ ಯಾವುದು ಅಂತಂದ್ರೆ, ವಸಾಹತು ಸಮಯದಲ್ಲಿ ಅಬ್ಯೂಸ್ಮೆಂಟ್ ಆಫ್ ಲಾಸ್ ಆಗ್ತಿತ್ತು ಅಂತಂದ್ರೆ, ಅಂದರೆ ಕಾನೂನಿಗೆ ನಿಂದನೆ ಆಗ್ತಿತ್ತು. ಅದನ್ನು ತಡೆಯುವ ಸಲುವಾಗಿ ಏನು ಮಾಡಕತ್ತರು ಅಂತಂದ್ರೆ ಆರ್ಟಿಕಲ್ 20 ಜಾರಿಗೆ ತೊಗೊಂಬಂದ್ರು ಅಂತ ಹೇಳ್ಬೋದು. ಇನ್ನು ಮೂರನೇದು ನೋಡೋದಾದ್ರೆ ಪಾಶ್ಚಾತ್ಯರ ದೇಶಗಳಲ್ಲಿ ಏನಾಗಿತ್ತು ಅಂದರೆ, ಈ ರೀತಿಯಾಗಿರ್ತಕ್ಕಂಥ ಕಾನೂನುಗಳಿದ್ದು. ಪಾಶ್ಚಾತ್ಯರ ದೇಶಗಳಲ್ಲಿನ ಸಂವಿಧಾನದ ತತ್ವಗಳಿಂದ ಇದು ಪ್ರೇರೇಪಣೆ ಪಡ್ಕೊಂಡಿತ್ತು. ಯಾಕಂತಂದ್ರೆ ನಮ್ಮ ಸಂವಿಧಾನ ಮೋರ್ ಆರ್ ಲೆಸ್ ಅಂದರೆ ಹೆಚ್ಚು ಕಡಿಮೆ ಏನಾಗೈತಿ ಅಂತಂದ್ರೆ, ಅಮೇರಿಕಾ ಮತ್ತು UK ಇದರಿಂದ ನಾವು ಅತಿ ಹೆಚ್ಚು ಇನ್ಸ್ಪೈರ್ ಆಗಿವಿ, ಸ್ಫೂರ್ತಿಯನ್ನು ಪಡ್ಕೊಂಡ್ವಿ, ಹೌದಾ. ಇದೇ ಸ್ಫೂರ್ತಿಯನ್ನು ಪಡ್ಕೊಂಡು ಆರ್ಟಿಕಲ್ 20 ಜಾರಿಗೆ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಆರ್ಟಿಕಲ್ 20ರಂತಾನೆ USA ಏನಾಗಿತ್ತು ಅಂತಂದ್ರೆ 5ನೇ ತಿದ್ದುಪಡಿ ತೊಗೊಂಬಂದು, USA ಸಂವಿಧಾನಕ್ಕೆ 5ನೇ ತಿದ್ದುಪಡಿ ತೊಗೊಂಬಂದು ಅಲ್ಲಿ 2 ಕಾನೂನುಗಳನ್ನು ಜಾರಿ ಮಾಡಿದ್ರು. ಹತ್ರ ಒಂದನೇದು ಏನಪ್ಪಾ ಅಂತಂದ್ರೆ, ನೋ ಡಬಲ್ ಜಿಯೋಪಾಡಿ, ಅಂದ್ರೆ ಒಂದು ವ್ಯಕ್ತಿಗೆ ಒಂದು ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಶಿಕ್ಷೆಯನ್ನು ಕೊಡುವಂತಿಲ್ಲ ಅಂತೇಳಿ. ಏನು ನೋ ಡಬಲ್ ಜಿಯೋಪಾಡಿ, ಎಲ್ಲಿ ಅಮೆರಿಕಾದಲ್ಲಿ ನೋ ಡಬಲ್ ಜಿಯೋಪಾಡಿ. ಒಬ್ಬ ವ್ಯಕ್ತಿಗೆ ಒಂದು ಸಲ ಶಿಕ್ಷೆಯನ್ನು ಕೊಡಬೇಕೆ ಹೊರತಾಗಿ ಅಪರಾಧದ ಸಮಯದಲ್ಲಿ, ಮತ್ತು ಒಬ್ಬ ವ್ಯಕ್ತಿಗಣಂತೆ ನಾ ಏನೋ ಅಪರಾಧ ಮಾಡಿರಲಿಲ್ಲ ನನ್ನ ಕರ್ಕೊಂಡೋಗಿ ಶಿಕ್ಷೆ ಕೊಡೋದಂತಲ್ಲ. ನೋ ಡಬಲ್ ಜಿಯೋಪಾಡಿ ಅಂತಂದ್ರೆ, ಯಾವ ವ್ಯಕ್ತಿ ಅಪರಾಧವನ್ನು ಮಾಡಿರ್ತಾನೋ ಆ ಅಪರಾಧಕ್ಕೆ ಒಂದು ಸಲ ಬಿಟ್ಟರೆ ಹೆಚ್ಚಿಗೆ ಶಿಕ್ಷೆ ಕೊಡಕ್ಕೆ ಬರೋದಿಲ್ಲ ಅಂತ. ಅಂದ್ರೆ ಒಬ್ಬ ಅಪರಾಧಿಗೆ ಒಂದೇ ಸಲ ಶಿಕ್ಷೆ ಕೊಡಬೇಕು ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ತೊಗೊಂಬಂದಿದ್ರು ಯಾರು, ಅಮೆರಿಕಾದವರು. ಆಮೇಲೆ ಅಲ್ಲಿ ಇನ್ನೊಂದು ಹೇಳ್ತು, ಏನಪ್ಪಾ ಅಂತಂದ್ರೆ, ನೋ ಸೆಲ್ಫ್ ಇನ್ಕ್ರಿಮಿನೇಷನ್. ಅಂದ್ರೆ ನಿನ್ನ ವಿರುದ್ಧ ನಿನ್ನ ಸಾಕ್ಷಿ ಹೇಳಬೇಕು ಅಂತೇನಿಲ್ಲ, ಅಪರಾಧಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಲು ಒತ್ತಾಯ ಮಾಡುವಂತಿಲ್ಲ ಅಂತೇಳಿ ಈ 2 ರೀತಿಯ ಕಾನೂನುಗಳನ್ನು ಪಾಶ್ಚಾತ್ಯರು ತೊಗೊಂಬಂದಿದ್ರು. ಇದೇ ಕಾನೂನುಗಳು ನಮ್ಮಲ್ಲಿ ಆರ್ಟಿಕಲ್ 20 ಸಬ್ ಕ್ಲಾಸ್ 2, ಆರ್ಟಿಕಲ್ 20 ಸಬ್ ಕ್ಲಾಸ್ 3ರಲ್ಲಿ ಕಾನೂನುಗಳನ್ನು ಜಾರಿಗೆ ತೊಗೊಂಬಂದ್ವಿ. ನೋ ಡಬಲ್ ಜಿಯೋಪಾಡಿ, ಆಗಲೇ ಹೇಳಿದ್ನಲ್ಲ ಏನಪ್ಪ ಅಂತಂದ್ರೆ ಜಿಯೋ ಅಲ್ಲ, ಅದು ಅಂಬಾನಿ ಜಿಯೋ ಅದ. ಜಿ ಬರ್ಕೆ ಜಿಯೋ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಬರೋದಲ್ಲ ಹಂಗೆ. ಇದು ನೋ ಡಬಲ್ ಜಿಯೋಪಾಡಿ, ಜಿಯೋ ಇದು. ಇನ್ನು ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂದ್ರೆ ಒಬ್ಬ ವ್ಯಕ್ತಿಯ ಆರೋಪಿಯಾಗಿದ್ದ ಅಂತಂದ್ರೆ ಆ ಆರೋಪಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತಿಲ್ಲ, ಆ ಸಾಕ್ಷಿಯನ್ನು ಅವನ ವಿರುದ್ಧ ಮತ್ತೆ ಶಿಕ್ಷೆಗಾಗಿ ಬಳಸುವಂತಿಲ್ಲ ಅಂತ. ಆ ರೀತಿ ಎವಿಡೆನ್ಸನ್ನು ಪ್ರೊವೈಡ್ ಮಾಡುವಂತಿಲ್ಲ ಅಂತ, ಟೆಸ್ಟಿಮೋನಿಯನ್ನು ಪ್ರೊವೈಡ್ ಮಾಡುವಂತಿಲ್ಲ ಅಂತ. ಅಂದ್ರೆ ನಿನ್ನ ವಿರುದ್ಧ ನೀನೇ ಸಾಕ್ಷಿ ಹೇಳಿ ನೀನೇ ಶಿಕ್ಷೆ ಕೊಟ್ಕೊಳ್ಳೋಕೆ ಅನುಕೂಲ ಮಾಡಿಕೊಡೋದು ಅಂತೇಳಿ ಆ ರೀತಿ ಮಾಡುವಂತಿಲ್ಲ ಅಂತೇಳಿ ಈ ಕಾನೂನನ್ನು ತೊಗೊಂಬಂದ್ರು. ಈ ಕಾನೂನುಗಳು ಇಲ್ಲದೆ ಇದ್ರೆ ಏನಾಕಿತ್ತು ಅಂತೇಳಿ ಒಂದ್ಸಲ ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಸೆಲ್ಫ್ ಇನ್ಕ್ರಿಮಿನೇಷನ್ ಈ ಕಾನೂನುಗಳು ಇಲ್ಲದೆ ಇದ್ವು ಅಂದ್ರೆ ಏನಾಕಿತ್ತು, ಜಸ್ಟ್ ಇಮ್ಯಾಜಿನೇಷನ್. ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 20 ಇಲ್ಲದೆ ಇದ್ರೆ ಏನಾಕಿತ್ತು, ಜಸ್ಟ್ ಇಮ್ಯಾಜಿನ್. ಆರ್ಟಿಕಲ್ 20 ಈಸ್ ನಾಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್, ಅಥವಾ ಆರ್ಟಿಕಲ್ 20 ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಿಲ್ಲ ಅಂದ್ರೆ ಏನಾಕಿತ್ತು ಅಂದ್ರೆ
ಈ ಹಕ್ಕು ಆರ್ಟಿಕಲ್ 20 ಏನು ಹೇಳ್ತೈತಿ, 20 ಸಬ್+1 ಏನು ಹೇಳ್ತೈತಿ ಅಂತಂದ್ರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ, ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಂತಂದ್ರೆ ಅಪರಾಧದ ಸಮಯದಲ್ಲಿ ಏನು ಶಿಕ್ಷೆ ಕೊಡೋದಿತ್ತೋ ಅದಷ್ಟೇ ಕೊಡಬೇಕು. ಈ ಸಂವಿಧಾನದ ಕಲಂ ಆರ್ಟಿಕಲ್ 20 ಇರಲಿಲ್ಲ ಅಂತಂದ್ರೆ ರಾಜ್ಯ ತನಗೆ ಹೆಂಗೆ ಬೇಕು ಹಂಗೆ ತಿದ್ದುಪಡಿ ಮಾಡಿ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚು ಮಾಡಬಹುದಿತ್ತು, ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚು ಮಾಡ್ಬೋದು, ಇಲ್ಲ ಕಡಿಮೆನೂ ಮಾಡ್ಬೋದು. ಹೌದಾ? ತನಗೆ ಬೇಕಾದವರು ಇದ್ರು ಅಂತಂದ್ರೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆನೂ ಮಾಡ್ಬೋದಾಗಿತ್ತು, ತನಗೆ ಬೇಡದವ್ರು ಇದ್ರು ಅಂದರೆ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಬೋದಾಗಿತ್ತು. ಅಂದ್ರೆ ಬಿಜೆಪಿ ಅವರು ಕಾಂಗ್ರೆಸ್ದವ್ರನ್ನ ಅರೆಸ್ಟ್ ಮಾಡಿದ್ರು ಅಂತಂದ್ರೆ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಬೋದಾಗಿತ್ತು. ಅಲ್ಲ ಬಿಜೆಪಿ ಅವರನ್ನ ಅರೆಸ್ಟ್ ಮಾಡಿದ್ರು ಅಂದ್ರೆ ಶಿಕ್ಷೆಯ ಪ್ರಮಾಣವನ್ನು ಅದೇ ಅಪರಾಧಕ್ಕೆ ಕಡಿಮೆನೂ ಮಾಡ್ಬೋದಾಗಿತ್ತು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನು ಸರ್ಕಾರ ಹೊಂದಬಹುದಾಗಿತ್ತು ಆರ್ಟಿಕಲ್ 20 ಇರದೇ ಇದ್ರೆ. ಅಥವಾ ಆರ್ಟಿಕಲ್ 20 ಇರದೇ ಇದ್ರೆ ಒಂದು ಅಫೆನ್ಸಿಗೆ ಒಬ್ಬನ 4-5 ಸಲ ಶಿಕ್ಷೆ ಗುರಿಪಡಿಸಬಹುದಾಗಿತ್ತು. ಈಗ ಯಾವುದೋ 2017 ಒಂದು ಅಫೆನ್ಸ್ ಮಾಡಿರ್ತಾನೆ, ಕಳ್ಳತನ ಮಾಡಿರ್ತಾನೆ. ಹೌದಾ? ಆ ಕಳ್ಳತನ ಮಾಡಿದವನ್ನ ಶಿಕ್ಷೆಗೆ ಗುರಿಪಡಿಸ್ತಾರೆ 3 ತಿಂಗಳಿಗೆ. 3 ತಿಂಗಳ ಶಿಕ್ಷೆನ ಅನುಭವಿಸಿರ್ತಕ್ಕಂಥ ವ್ಯಕ್ತಿ ಅವ್ನು 2019-20 ಹೊರಗೆ ಬಂದ ಅಂತಾರೆ, ಮತ್ತೆ ನೀವು 2017 ಕಳ್ಳತನ ಮಾಡಿದ್ದಿ ಬಾ ನೀನು ಮತ್ತೆ ಜೈಲಿಗೆ ಹಾಕ್ತಾನೆ, ಈ ರೀತಿ ಜೈಲಿಗೆ ಹಾಕೋ ಪರಿಸ್ಥಿತಿ ಬರ್ತಿತ್ತು. ಹೌದಾ? ಮತ್ತೆ ನಾವು ಅನುಭವಿಸಿ ಹೊರಗೆ ಬಂದಾಗ ಮತ್ತೆ 2020-25 ಮತ್ತೊಂದು ಸಲ ಜೈಲಿಗೆ ಹಾಕೋ ಪರಿಸ್ಥಿತಿ ಬರ್ತಿತ್ತು. ಅಂತಂದ್ರೆ ದೇರ್ ಇಸ್ ನೋ ಲಾಸ್ ಅಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ಇಲ್ಲೇ ಇಲ್ಲ. ಯಾಕಂತಂದ್ರೆ ನೀನು ಅಪರಾಧಕ್ಕಾಗಿ ಶಿಕ್ಷೆಯನ್ನು ಅನುಭವಿಸಬೇಕೆ ಹೊರತಾಗಿ ಒಂದು ಅಪರಾಧಕ್ಕೆ ಎಷ್ಟು ಸಲ ಶಿಕ್ಷೆಯನ್ನು ಅನುಭವಿಸಬೇಕು ಅಂತೇಳಿ ಯಾವ ಕಾನೂನಲ್ಲಿ ಬರದೇ ಇಲ್ಲಲ್ಲ. ಅಂದರೆ ಈಗ ಐತಿ ಆರ್ಟಿಕಲ್ 20 ಐತಿ, ಅದು ನಮ್ಮನ್ನು ಪ್ರೊಟೆಕ್ಷನ್ ಮಾಡ್ತೈತಿ, ಇಲ್ಲತ್ತಲ್ಲ. ಆದರೆ ಇದು ಇಲ್ಲದೇ ಇದ್ರೆ ಏನಾಕಿತ್ತು ಅಂತೇಳಿ ಹೇಳಿದ್ವಲ್ಲ. ಹೌದು, ಈ ರೀತಿಯಾಗಿರ್ತಕ್ಕಂಥ ಕಾನೂನುಗಳು ಇಲ್ಲದೇ ಇದ್ರೆ ಏನಾಕಿತ್ತು ಅಂತಂದರೆ ನಾವು ಜೈಲ್ ಬಿಟ್ಟು ಹೊರಗೆ ಬರ್ತಿರಲಿಲ್ಲ. ಯಾವುದೋ ಒಂದು ಅಪರಾಧ ಮಾಡಿ ಅಥವಾ ಒಂದು ಅಪರಾಧ ಮಾಡದೇನೆ ಇರ್ಬೋದು. ಆ ರೀತಿಯಾಗಿರ್ತಕ್ಕಂಥ ಮಾಡದೇ ಇದ್ದಾಗ ಏನು ಮಾಡ್ತಿದ್ರು ಅಂತಂದರೆ ನಮ್ಮ ವಿರುದ್ಧ ನಮಗೆ ಸಾಕ್ಷಿ ಹೇಳ್ರಿ ಅಂತೇಳಿ ಟಾರ್ಚರ್ ಕೊಡ್ಬೋದಿತ್ತು. ನಾ ಯಾವುದೋ ಅಪರಾಧ ಮಾಡಿಲ್ಲ ಅಂತಂದ್ರೆ ನನ್ನ ಅಪರಾಧದೊಳಗೆ ಪಿಟ್ಟು ಮಾಡ್ತಕ್ಕಂಥ ಕೆಲಸ ಆಗ್ತಿದ್ದು. ಹೌದಾ? 3rd ಡಿಗ್ರಿ ಟ್ರೀಟ್ಮೆಂಟನ್ನು ಕೊಟ್ಟು ನನ್ನ ಅಪರಾಧದೊಳಗೆ ಸೇರ್ಪಡೆ ಮಾಡ್ತಿದ್ರು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ರಕ್ಷಣೆಗಳನ್ನು ಕೊಡಲು ಆರ್ಟಿಕಲ್ 20 ನಮಗೆ ಅನುಕೂಲ ಮಾಡಿಕೊಡ್ತೈತಿ. ಇದಕ್ಕಾಗಿಯೇ ನಾವು ಸಂವಿಧಾನದ ನಿರ್ಮಾತೃಗಳಿಗೆ ಎಲ್ಲಿಡದ ಒಂದು ಕೈ ಮುಗಿಬೇಕು. ಎಲ್ಲರೂ ಈಗ ಸ್ವರ್ಗದಾಗ ಅದಾರ ಅಂತೇಳಿ ತಿಳ್ಕೊಂಡೇ ಕೈ ಮುಗಿಬೇಕು. ಯಾಕಪ್ಪ ಅಂದ್ರೆ ಯಾರೋ ಒಬ್ಬರು ಸಂವಿಧಾನ ನಿರ್ಮಾತೃಗಳು ಈಗ ಬದುಕಿಲ್ಲ ಅಂತೇಳಿ ನಾನು ಅನ್ಕೊಂತೀನಿ. ಹೌದಾ? ಅವರು ಎಷ್ಟು ಮುಂದಾಲೋಚನೆ ಮಾಡಿದ್ರು ಅಂತಂದರೆ ತಾವು ಅನುಭವಿಸಿರ್ತಕ್ಕಂಥ ನೋವುಗಳು ಮತ್ತೆ ಸ್ವತಂತ್ರ ಭಾರತದ ನಾಗರಿಕರಿಗೆ ಅದು ಆಗದೇ ಇರಲಿ ಅಂತೇಳಿ ಎಷ್ಟು ಮುಂದಾಲೋಚನೆ ಮಾಡಿ ಈ ಕ್ರಮಗಳನ್ನು ಬರೆದಿದ್ರು ಅಂತೇಳಿ ನೋಡಿ. ಜಸ್ಟ್ ಇಮ್ಯಾಜಿನ್ ಮಾಡಿರಿ, ಆರ್ಟಿಕಲ್ 20 ಸಬ್+1 ಆರ್ಟಿಕಲ್ 20 ಇಲ್ಲದೇ ಇದ್ರೆ ಏನಾಗಿತ್ತು ಅಂತಂದ್ರೆ ರಾಜ್ಯ ಏನು ಮಾಡ್ತಿತ್ತು ಅದ ಕರೆಯಾಗಿಬಿಡ್ತಿತ್ತು. ಹೌದಾ? ಯಾಕಂತಂದ್ರೆ ದೇರ್ ಇಸ್ ನೋ ಲಿಮಿಟ್ಸ್ ಆನ್ ದಿ ಪವರ್ ಆಫ್ ದಿ ಸ್ಟೇಟ್. ಅದಕ್ಕೆ ಶಕ್ತಿಯ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿತಿಗಳು ಇಲ್ಲೇ ಇಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಸಂವಿಧಾನದ ಭಾಗ 3 ರಾಜ್ಯದ ಮೇಲೆ ಇರ್ತಕ್ಕಂಥ ಇತಿಮಿತಿಗಳನ್ನು ಸ್ಪಷ್ಟಪಡಿಸ್ತೈತಿ. ಆರ್ಟಿಕಲ್ ಭಾಗ 3 ಏನು ಮಾಡ್ತಾರೋ ಅಂತಂದ್ರೆ ರಾಜ್ಯದ ಗಂಡ ಅಂತೇಳಿ ಕರಿಬೋದು. ಹೌದಾ? ರಾಜ್ಯ ಮಾಡ್ತಕ್ಕಂಥ ಎಲ್ಲ ಕೆಲಸಗಳ ಮೇಲೆ ಅಥವಾ ಎಲ್ಲ ಶಕ್ತಿಗಳ ಮೇಲೆ ಲಿಮಿಟನ್ನು ಹಾಕ್ಬೋದು. ಈ ಲಿಮಿಟನ್ನು ಹಾಕ್ತೈತಿ ಯಾವುದು? ಭಾಗ 3 ಯಾವುದಪ್ಪ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್. ಹೌದಾ? ಮೂಲಭೂತ ಹಕ್ಕುಗಳು ಏನು ಮಾಡ್ತಾವೆ ಅಂತಂದ್ರೆ ರಾಜ್ಯದ ಮೇಲೆ ಸರ್ಕಾರ ಯಾರಿಗೆ ನಾಗರಿಕರಿಗೆ ಕೊಟ್ಟಿರ್ತವೆ. ಒಂದು ವೇಳೆ ನಾವು ಆರ್ಟಿಕಲ್ 20 ಇಲ್ಲದೆ ಇರತಕ್ಕಂಥ ಪ್ರಪಂಚದಲ್ಲಿ ಅಥವಾ ಭಾರತದಲ್ಲಿ ಬದುಕಾಕತ್ತಿದ್ವಿ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಕಿತ್ತು ಅಂತೇಳಿ ಜಸ್ಟ್ ಇಮ್ಯಾಜಿನ್ ಮಾಡ್ರಿ. ಒಂದು ಅಪರಾಧಕ್ಕೆ ಒಬ್ಬ ವ್ಯಕ್ತಿನ 8 ಸಲ ಕನ್ವಿಕ್ಷನ್ ಮಾಡಬಹುದಾಗಿತ್ತು. ಒಟ್ಟ ಕನ್ವಿಕ್ಷನ್ ಒಂದೇ ಸಲ ಮಾಡ್ಯಾರ ಅಂತ ಅನ್ಕೊಂಡ್ರು ಒಬ್ಬ ಯಾವುದೇ ವ್ಯಕ್ತಿ ತಪ್ಪು ಮಾಡದೇ ಇದ್ರೂ ಅವನ ಕೇಸ್ನಲ್ಲಿ ಪಿಟ್ಟು ಮಾಡಬಹುದಾಗಿತ್ತು. 3rd ಡಿಗ್ರಿ ಟ್ರೀಟ್ಮೆಂಟನ್ನು ಕೊಟ್ಟು ಏರೋಪ್ಲೇನನ್ನು ಏರಿಸಿ ಪಿಟ್ಟು ಮಾಡಿ ಅವನಿಗೆ ಶಿಕ್ಷೆಯನ್ನು ಕೊಡಬಹುದಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳು ನಡೀತಿದ್ವು. ಹೌದಾ? ಅದಾಗಬಾರದು ಅಂತೇಳಿ ಸಂವಿಧಾನಕ್ಕೆ ಏನು ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 20 ಸೇರ್ಪಡೆ ಮಾಡಿದ್ರು. ನೆನಪಿರಲಿ. ಇನ್ನು ಮುಂದಿನ ನೋಡೋದಾದರೆ 4ನೇ ಕಾರಣವನ್ನು ನೋಡೋದಾದರೆ ಜಾಗತಿಕ ಮಾನವ ಹಕ್ಕುಗಳ ಪ್ರಭಾವವೂ ಕೂಡ ಇದ್ರ ಮೇಲೆ ಐತಿ ಅಂತೇಳಿ ಅನಿಸ್ತೈತಿ. ಮಾನವ ಹಕ್ಕುಗಳ ಪ್ರಭಾವ, ಈ ಪ್ರಭಾವದಿಂದನೂ ಕೂಡ ಆರ್ಟಿಕಲ್ 20 ಸಂವಿಧಾನಕ್ಕೆ ಸೇರ್ಪಡೆ ಆಗೈತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ವರ್ಲ್ಡ್ ವಾರ್ 2 ನಡೀತು. ವರ್ಲ್ಡ್ ವಾರ್ 2 ನಡೆದ ನಂತರ 1948ರಲ್ಲಿ ಜಾಗತಿಕ ಮಾನವ ಹಕ್ಕುಗಳ ಡಿಕ್ಲರೇಷನ್ ಆಗೈತೆ. ಆ ಡಿಕ್ಲರೇಷನ್ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಅಪರಾಧದ ಸಮಯದಲ್ಲಿ ಇರ್ತಕ್ಕಂಥ ಶಿಕ್ಷೆಗೆ ಗುರಿಪಡಿಸಬೇಕೇ? ಅಪರಾಧದ ಸಮಯದಲ್ಲಿನ ಶಿಕ್ಷೆಗೆ ಗುರಿಪಡಿಸಬೇಕೇ ಹೊರತು ಹೆಚ್ಚಿನ ಶಿಕ್ಷೆಗಲ್ಲ ಅಂತ. ಗುರಿಪಡಿಸಬೇಕೇ ಹೊರತು ಹೆಚ್ಚಿನ ಶಿಕ್ಷೆಯನ್ನು ಕೊಡುವಂತಿಲ್ಲ ಅಂತೇಳಿ ಎಲ್ಲಿ ಜಾಗತಿಕ ಮಾನವ ಹಕ್ಕುಗಳ ಇದರೊಳಗೆ ಬರೆದ್ರು, ಡಿಕ್ಲರೇಷನ್ನಲ್ಲಿ ಬರೆದ್ರು. ಅಂದ್ರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾ, ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋಸ್ ಆಫ್ ಲಾ ಅಂತಂದ್ರೆ ಅಪರಾಧಿಗೆ ಅಪರಾಧದ ಸಮಯದಲ್ಲಿನ ಶಿಕ್ಷೆಯನ್ನು ಕೊಡಬೇಕೇ ಹೊರತಾಗಿ ಹೆಚ್ಚಿನ ಶಿಕ್ಷೆಯನ್ನು ಕೊಡುವಂತಿಲ್ಲ ಅಂತೇಳಿ
ಜಾಗತಿಕ ಮಾನವ ಹಕ್ಕುಗಳು ಡಿಕ್ಲೇರ್ ಮಾಡಿದ್ರು. ಆ ಹಕ್ಕುಗಳಿಂದನೂ ಕೂಡ ಪ್ರೇರೇಪಿತರಾಗಿ ಏನು ಮಾಡಿದ್ರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಇದೊಂದು ಕಾಲಮನ್ನು, ಇದೊಂದು ಕಲಮನ್ನು ಅಥವಾ ಈ ಒಂದು ಹಕ್ಕನ್ನು ಸೇರ್ಪಡೆ ಮಾಡಿದ್ರು ಅಂತ ಹೇಳ್ಬೋದು. ಹೌದಾ? ಜಾಗತಿಕ ಮಾನವ ಹಕ್ಕುಗಳ ಪ್ರಭಾವವು ಕೂಡ ನಮ್ಮನ್ನು ಆರ್ಟಿಕಲ್ 20 ಸಂವಿಧಾನಕ್ಕೆ ಸೇರ್ಪಡಿಸಲು ಸ್ಫೂರ್ತಿ ನೀಡಿತು ಅಂತೇಳಿ ಹೇಳ್ಬೋದು. ಕಾರಣಗಳನ್ನು ಒಂದ್ಸಲ ಕ್ವಿಕ್ ರೀಕ್ಯಾಪ್ ಮಾಡ್ಕೊಳ್ಳೋದಾದರೆ, ಒಂದನೇದ್ದು ಬ್ರಿಟಿಷ್ ಆಡಳಿತ, ಎರಡನೇದು ಅಬ್ಯೂಸ್ಮೆಂಟ್ ಆಫ್ ದಿ ಲಾಸ್ ಇನ್ ದ ಸ್ಟೇಟ್ ಆಫ್ ಕೊಲೋನಿಯಲ್ ಇರಾ ಅಂತ. ಕೊಲೋನಿಯಲ್ ಇಲ್ಲ, ವಸಾಹತುಗಳ ಸಮಯದಲ್ಲಿ ಕಾನೂನುಗಳ ನಿಂದನೆ. ಆಮೇಲೆ ಪಾಶ್ಚಾತ್ಯ ಅಂತಂದ್ರೆ ನಮ್ಮ ದೇಶದಿಂದ ಪಶ್ಚಿಮಕ್ಕೆ ಇರ್ತಕ್ಕಂಥ ದೇಶಗಳಿಗೆ ಪಾಶ್ಚಾತ್ಯ ದೇಶಗಳು ಅಂತ ಕರಿತೀವಿ. ನಮ್ಮ ದೇಶದಿಂದ ಪೂರ್ವಕ್ಕೆ ಇರ್ತಕ್ಕಂಥ ದೇಶಗಳಿಗೆ ಪೌರ್ವಾತ್ಯತೆ ಕರಿತೀವಿ. ಪಾಶ್ಚಾತ್ಯ ದೇಶಗಳ ಸಂವಿಧಾನದ ತತ್ವಗಳು, ದೇಶದ ಸಂವಿಧಾನದ ತತ್ವಗಳು ಅಂದ್ರೆ ಪಾಶ್ಚಾತ್ಯರಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಸಂವಿಧಾನದ ಕಲಂಗಳಿದ್ದು. ಅದೇ ಹೇಳಿದ್ವಲ್ಲ, ಅಮೆರಿಕಾದ ಸಂವಿಧಾನದ ತಿದ್ದುಪಡಿ 5ರ ಪ್ರಕಾರ ಏನು ಮಾಡಿದ್ರು ಅಂತಂದ್ರೆ ನೋ ಡಬಲ್ ಜೋಪಾಡಿ ಆ್ಯಂಡ್ ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತೇಳಿ 2 ಕಾನೂನುಗಳನ್ನು ಅಲ್ಲಿ ಸೇರ್ಪಡೆ ಮಾಡಿದ್ರು. ಯಾಸ್ ಇಟ್ ಇಸ್ ಕಾನೂನುಗಳನ್ನು ನಮ್ಮಲ್ಲಿ ಕೂಡ ಆರ್ಟಿಕಲ್ 20 ಸಬ್ ಕ್ಲಾಸ್ 1, 2 ಮತ್ತು 3ರಲ್ಲಿ ಸೇರ್ಪಡೆ ಮಾಡಿದರು. ಇನ್ನು 4ನೇದ್ದು ಏನು ಜಾಗತಿಕ ಮಾನವ ಹಕ್ಕುಗಳ ಉದ್ಘೋಷಣೆ. ಜಾಗತಿಕ ಮಾನವ ಹಕ್ಕುಗಳ ಉದ್ಘೋಷಣೆ. ಈ ಎಲ್ಲ ಘಟನೆಗಳು ನಮ್ಮ ಸಂವಿಧಾನವನ್ನು ಬರೆಯುವ ಟೈಮಲ್ಲಿ ಆಗಿದ್ದು ಅಂತೇಳಿ ನಮಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಹಕ್ಕುಗಳು ಸಿಕ್ಕು ಅಂತ ಹೇಳ್ಬೋದು. ಯಾಕಂದರೆ ಸಮಕಾಲೀನ ಘಟನೆಗಳನ್ನು ಅಧ್ಯಯನ ಮಾಡಿ ನಮ್ಮ ಸಂವಿಧಾನವನ್ನು ಬರೆದ್ರು. ಯಾಕಂದ್ರೆ ಆರ್ಟಿಕಲ್ 20 ಸಬ್ ಕ್ಲಾಸ್ 1 ಏನು ಹೇಳ್ತೈತಿ ಅಂತಂದ್ರೆ, ಜಾಗತಿಕ ಮಾನವ ಹಕ್ಕುಗಳ ಸಮಯದಲ್ಲಿ ಯಾವುದೇ ವ್ಯಕ್ತಿಗೆ ಒಂದು ಅಪರಾಧಕ್ಕಾಗಿ ಮಾಡಿರ್ತಕ್ಕಂಥ ಅಪರಾಧಕ್ಕಾಗಿ ಯಾವ ಸಮಯದಲ್ಲಿ ಅಪರಾಧ ಮಾಡಿದೋ ಆ ಸಮಯದ ಶಿಕ್ಷೆಯನ್ನು ಕೊಡಬೇಕೇ ಹೊರತಾಗಿ ಬೇರೆ ಶಿಕ್ಷೆಯನ್ನು ಕೊಡುವಂತಿಲ್ಲ ಅಂತೇಳಿ ಹೇಳ್ತಿದ್ದೆ. ಹೌದಾ? ಅದು ಯಾವಾಗಾಗಿತ್ತು ಅಂತಂದ್ರೆ ವರ್ಲ್ಡ್ ವಾರ್ 2 ಆದ ನಂತರ ಏನು ಮಾಡಿದ್ರು ಅಂತಂದರೆ ಜಾಗತಿಕ ಮಾನವ ಹಕ್ಕುಗಳ ಡಿಕ್ಲರೇಷನ್ 1948ರಲ್ಲಿ ಮಾಡಿದರು. 1948ರಲ್ಲಿ ಜಾಗತಿಕ ಮಾನವ ಹಕ್ಕುಗಳ ಡಿಕ್ಲರೇಷನ್ನಲ್ಲಿ ಏನು ಮಾಡಿದ್ರು ಅಂತಂದ್ರೆ, ಯಾವ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡೋಕತ್ತಿರಲ್ಲ ಆ ವ್ಯಕ್ತಿ ಯಾವಾಗ ಅಪರಾಧ ಮಾಡ್ಯಾನಲ್ಲ ಆ ಸಮಯದಲ್ಲಿ ಇರ್ತಕ್ಕಂಥ ಶಿಕ್ಷೆಯನ್ನು ಕೊಡ್ರಿ ಹೊರತಾಗಿ ಈಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡೋದಲ್ಲ ಅಂತೇಳಿ ಹೇಳಿದರು. ಹೌದಾ? ಈ 4 ಘಟನೆಗಳು ಏನು ಮಾಡಿದ್ರು ಅಂತಂದ್ರೆ ಭಾರತದ ಸಂವಿಧಾನಕ್ಕೆ ಆರ್ಟಿಕಲ್ 20 ಸೇರ್ಪಡೆ ಮಾಡಲು ಅನುಕೂಲ ಮಾಡಿದ್ರು ಅಂತ ಹೇಳ್ಬೋದು. ಸ್ಫೂರ್ತಿ